ಸೊ ಇದಕ್ಕೆ ಆಲ್ಮೋಸ್ಟ್ 70,000 to 80,000 ರುಪೀಸ್. 1,30,000 ರೂಪಾಯಿದು ಬ್ಯಾಗಿದು. ಕ್ರೇಜಿ, ಐ ಲವ್ಡ್ ಇಟ್. ಏನಿಲ್ಲ, 1.5 ಲಕ್ಷ ಅಷ್ಟೇ ಕೊಟ್ಟಿದ್ದು. ಸೊ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಇದನ್ನು ಆದಷ್ಟು ಬೇಗ ಪರ್ಚೇಸ್ ಮಾಡಲೇಬೇಕು. ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಸೊ ಈಗ ನಾನು ಹೊರಗಡೆ ಬಂದಿದ್ದೀನಿ, ಒಂದು ವಿಲೇಜ್, ಬಿಸ್ಟರ್ ವಿಲೇಜ್ ಅಂತ. ಇದು ಆ್ಯಕ್ಚುಲಿ ಶಾಪಿಂಗಿಗೆ ಮಾಡಿಸಿದಂತಹ ಒಂದು ಜಾಗ. ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡೋಣ ಅಂತ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಶಾಪಿಂಗ್ ಶುರು ಮಾಡೋ ಮುಂಚೆ ಹೊಟ್ಟೆಗೇನಾದ್ರು ತಿನ್ನಬೇಕಲ್ವಾ, ಅದಕ್ಕೆ ಫುಡ್ ಆರ್ಡರ್ ಮಾಡಿರೋದು. ಫುಡ್ ತಿಂದ್ಬಿಟ್ಟು ಇವತ್ತಿನ ದಿನಾನ ಶುರು ಮಾಡೋಣ. ಸೊ ಪಿಜ್ಜಾ ಬಂದಿದೆ, ಪಿಜ್ಜಾ ತಿಂದ್ಬಿಟ್ಟು ಇಲ್ಲಿಂದ ಶಾಪಿಂಗ್ ಶುರು ಮಾಡೋಣ. ನೋಡಿ, ಇಲ್ಲೇ ಎಲ್ಲ ನಿಮಗೆ ಕಾಣಿಸುತ್ತೆ, ಸ್ಟೋರ್ಸ್ ಎಲ್ಲ ಇಲ್ಲಿಂದ ಶುರುವಾಗುತ್ತೆ. ಸೊ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ನೀವು, ಬಲಗಡೆ ಮತ್ತು ಎಡಗಡೆ ಎರಡು ಕಡೆನೂ ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆ. ಸೆಂಟ್ರಲ್ಲಿ ಒಂದು ವಾಕ್ವೇ ಥರ ರೋಡ್ ಇದೆ. ಎಲ್ಲ ಟಾಪ್ ನಾಚ್ ಬ್ರ್ಯಾಂಡ್ಗಳು ಸಿಗುತ್ತೆ ಇಲ್ಲಿ. ಯಾವುದೇ ಆಗಿರ್ಬೋದು, ಗುಚ್ಚಿ ಆಗಿರ್ಬೋದು, ಅರ್ಮಾನಿ ಮತ್ತು ಲೂಯಿ ವಿಟಾನ್, ಪ್ರಾಡಾ, ಯಾವುದೇ ಬ್ರ್ಯಾಂಡು ನೀವು ನೇಮ್ ಇಟ್, ಆ ಬ್ರ್ಯಾಂಡ್ ಶಾಪ್ಸ್ ಇಲ್ಲಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಕ್ಯಾನಡಾ ಗೂಸ್ ಅಂತ ಇದೆ. ಇದೊಂದು ಒಳ್ಳೆ ಬ್ರ್ಯಾಂಡ್ ಆಯಿತಾ. ಏನೇ ಇದ್ರೂ 1,00,000 ಕೆಳಗಡೆ ಏನೂ ಇರೋಲ್ಲ ಇದರೊಳಗಡೆ ಜಾಕೆಟ್ಸು, ಅಷ್ಟು ಒಳ್ಳೆ ಬ್ರ್ಯಾಂಡ್ ಇದು. ಇದೊಂದು ಚಾಕ್ಲೇಟ್ ಶಾಪ್ ಒಳಗಡೆ ಬಂದಿದ್ದೀನಿ ಆಯಿತಾ. ಪ್ರೀಮಿಯಂ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ಮತ್ತು ವೈನ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮತ್ತು ಹನಿ ಇದೆ, ಜಾಮ್ ಇದೆ. ಏನಾದರೂ ಒಂದು ತೊಗೊಳ್ಳೋಣ ನೆನಪಿಗೆ ಅಂತ, ಟೇಸ್ಟ್ಗೆ ಹೇಗಿರುತ್ತೆ ಅಂತ. ಕಂಪ್ಲೀಟ್ಲಿ ಪ್ರೀಮಿಯಮ್ ಮತ್ತು ಹ್ಯಾಂಡ್ಮೇಡ್ ಅಂತ ಎಲ್ಲ. ನೋಡಿ, ಇದು ಹ್ಯಾಂಡ್ಮೇಡ್ ಜಾಮ್ ಅಂತ, ಸ್ಟ್ರಾಬೆರಿ ಫ್ಲೇವರ್. ಸೊ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿರೋದು. ಲೆಟ್ಸ್ ಬೈ ಇಟ್. ಜೇನುತುಪ್ಪ ಮಾರ್ತಾಯಿದ್ದಾರೆ ನೋಡಿ, ಒಳಗಡೆ ನಿಮಗೆ ಹನಿ ಕಾಂಬ್ ಕೂಡ ಕಾಣ್ತಾ ಇದೆ. ಇಷ್ಟು ಫ್ರೆಶ್ಲಿ ಮೇಡಿದು, ಇಷ್ಟು ಪ್ರೀಮಿಯಂ ಪ್ರಾಡಕ್ಟು, ಮತ್ತು ಯಾವುದೇ ಏನಂತಾರೆ ಕೆಮಿಕಲ್ಸ್ ಇಲ್ಲ, ಕಂಪ್ಲೀಟ್ ಪ್ಯೂರ್ ಹನಿ ಇದು. ಕ್ರೇಜಿ. ಸೊ ತೊಗೊಂಡಿದ್ದಾಯಿತು, ತೋರಿಸ್ದೆ ಅಲ್ವಾ ಜಾಮ್, ಅದನ್ನು ಪರ್ಚೇಸ್ ಮಾಡಿದ್ದು. ತೊಗೊಂಡು ಹೋಗೋಣ ಈಗ, ಮುಂದೆ ಬನ್ನಿ. ಸೊ ಗೈಸ್, ಕೆನಡಾ ಗೂಸ್ ಒಳಗಡೆ ಹೋಗೋಣ, ಹೋಗಿ ನೋಡೋಣ ಎಷ್ಟಿದೆ ಏನಿದೆ ಪ್ರೈಸ್ ಅಂತ. ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ, ನಿಮಗೊಂದು ಐಡಿಯಾ ಸಿಗಲಿ ಅಂತ. ಸೊ ನೋಡಿ, ಈ ಜಾಕೆಟ್ ನೋಡಿ, ಇದೊಂಥರ ಸೂಪರಾಗಿದೆ ಅಲ್ವಾ ನೋಡೋಕ್ಕೆ. ಇದ್ದದ್ದು ಪ್ರೈಸ್ ಟ್ಯಾಗ್ ಇದೆಯಾ ನೋಡೋಣ ಒಳಗಡೆ. ಫಸ್ಟು ಟ್ಯಾಗೇ ಇಲ್ಲ ಇದ್ರ ಒಳಗಡೆ ಇದೆ. ಇದು ಪ್ರೈಸ್ ನೋಡಿ ಶಾಕ್ ಆಗಿಬಿಡ್ತೀರ ಇವಾಗ. ನೋಡಿ, ಕಾಣಿಸ್ತಾ ಇದೆಯಾ? 1,150 ಇದ್ದಿದ್ದು ಈಗ 770 ಹಾಕಿದ್ದಾರೆ. ಅಂದರೆ ಆಲ್ಮೋಸ್ಟ್ 1,00,000 ಇದಕ್ಕೆ, ಈ ಕೋಟ್ಗೆ. ಸೊ ಕೆನಡಾ ಗೂಸ್ ಅಂದರೆ ಇದೊಂದು ಕೆನಡಿಯನ್ ಬ್ರ್ಯಾಂಡ್ ಆ್ಯಕ್ಚುಲಿ. ಇದು ಯಾವುದೇ ಬಟ್ಟೆ ನೋಡಿ ಅಷ್ಟೇ ಇರುತ್ತೆ ರೇಟು. ಹತ್ತತ್ರ 70,000ದಿಂದ 1,00,000 ನೋಡಿ. ಇದು ಅಷ್ಟೇ, 867 ಪೌಂಡ್ಸ್ ಅಂದರೆ 1,00,000 ಮೇಲೆ, ಇಲ್ಲ ಆಲ್ಮೋಸ್ಟ್ 1,00,000. ಸೊ ನಿಜ ಹೇಳಬೇಕು ಅಂದರೆ, ಒನ್ಲಿ ಪ್ಲೇಸ್ ವೇರ್ ಐ ಫೀಲ್ ಪವರ್ ಇಸ್ ವೆನ್ ಐ ಕಮ್ ಟು ಬಿಸ್ಟರ್ ವಿಲೇಜ್. ಬಿಸ್ಟರ್ ವಿಲೇಜಿಗೆ ಬಂದಾಗ ನಾನು ಒಬ್ಬ ಬಡವ, ನನ್ನ ಹತ್ರ ಏನೂ ಇಲ್ಲ ಅಂತ ಅನ್ಸೋದಂತೂ ನಿಜ ನನಗೆ. ಗೈಸ್, ಇವಾಗ ನಾನು ಪ್ರಾಡಾ ಶೋರೂಮ್ ಒಳಗಡೆ ಇದ್ದೀನಿ ಆಯಿತಾ. ಸೊ ಪ್ರಾಡಾ ಬ್ರ್ಯಾಂಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಗಾಗಲ್ಸ್ ಇದೆ, ಈ ಕಡೆ ಎಲ್ಲ ಬ್ಯಾಗ್ಸ್ ಇದೆ. ಆ್ಯಕ್ಚುಲಿ ನೋಡಿ, ಈ ಬ್ಯಾಗ್ ಒಂಥರ ಕ್ಯೂಟ್ ಆಗಿದೆ. ಗೈಸ್ ನೋಡಿ, ಸ್ಲಿಪ್ ಆನ್ ಇದೆ ಅಲ್ವಾ, ಇದು ಪ್ರಾಡಾ. ಅದು ನೋಡಿ, ಇಲ್ಲಿ ಲೋಗೋ ಇದೆ ನಿಮಗೆ. ಸೊ ಇದಕ್ಕೆ ಆಲ್ಮೋಸ್ಟ್ 70,000 to 80,000 ರುಪೀಸಲ್ಲಿ ಹೇಳಿದ್ರೆ ನಿಮಗೆ 80,000 ಇದಕ್ಕೆ. ಸೊ ಗೈಸ್, ಇದು ಬರ್ಬರಿ ಅಂತ ಒಂದು ಬ್ರ್ಯಾಂಡ್ ಇದೆ ಅಲ್ವಾ, ಇದು ಸ್ಕಾರ್ಫ್ ನೋಡ್ತಾ ಇದೆ ನೋಡಿ. ಇದು ಬಂದು 30,000 ರುಪೀಸ್, 30,000 ರುಪೀಸಲ್ಲಿ ನಿಮಗೆ ಅರ್ಥ ಆಗಬೇಕು ಅಂದರೆ. ಸಖತ್ತಾಗಿದೆ ಕ್ವಾಲಿಟಿ. ಗೈಸ್ ನೋಡಿ, ಈ ಕೋಟ್ ನನಗೆ ಸಖತ್ ಇಷ್ಟ ಆಯಿತು ಆಯಿತಾ. ಏನಿಲ್ಲ, 1.5 ಲಕ್ಷ ಅಷ್ಟೇ ಕೊಟ್ಟಿದ್ದು. ಸೊ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಇದನ್ನು ಆದಷ್ಟು ಬೇಗ ಪರ್ಚೇಸ್ ಮಾಡಲೇಬೇಕು. ಗೈಸ್ ಇಲ್ಲಿ ನೋಡಿ, ಗೂಚಿ ಸ್ಟೋರ್ ಇದೆ. ಇಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ, ಅದಕ್ಕೆ ಯಾರು ಕ್ಯೂ ನಿಂತ್ಕೊಂಡು ಒಳಗೆ ಹೋಗ್ತಾರೆ, ಅದಕ್ಕೆ ಹೋಗ್ತಾಯಿಲ್ಲ ಆ ಸ್ಟೋರ್ ಒಳಗಡೆ. ಬೇರೆ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಮೈಕಲ್ ಕಾಸ್ಗೆ ಬಂದಿದ್ದೀನಿ ಆಯಿತಾ. ಬ್ಯಾಗ್ ಮಾತ್ರ ಒಂಥರ ಸೂಪರಾಗಿದೆ, ಡಿಫ್ರೆಂಟಾಗಿದೆ. ಈ ಏರ್ಪೋರ್ಟ್ಗೆಲ್ಲ ಹೋದಾಗ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಕಲರ್ ಒಂಥರ ಯುನೀಕಾಗಿದೆ, ಗ್ರೀನ್ ಶೇಡು. ಇದೇ ಥರ ಕಲರಲ್ಲಿ ಬ್ರೌನ್ ಇದೆ ಅಲ್ಲಿ, ಕೈಂಡ್ ಆಫ್ ಬೇಜ್ ಬ್ರೌನ್ ಮಿಕ್ಸ್. ಈ ಥರ ಒಂದು ಬ್ಯಾಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಪಾಸ್ಪೋರ್ಟೆಲ್ಲ ಇಟ್ಕೊಳ್ಳೋಕ್ಕೆ ಏರ್ಪೋರ್ಟ್ಗೆಲ್ಲ ಹೋದಾಗ ಒಂದು ಸೈಡ್ ಕ್ರಾಸ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು ಇದನ್ನ.
ಗೈಸ್ ನೋಡಿ ಮೈಕಲ್ ಕೋಸ್ದು ಬ್ಯಾಗು, ಒಂದು ಬ್ಯಾಗ್ನ ತೊಗೊಂಡಿದ್ದು ಸಗದಾಗಿದೆ ಅಲ್ವಾ. ನೋಡಿ ಇಷ್ಟಪ್ಪ ಬ್ಯಾಗ್ಗೆ ಏನಿಲ್ಲ ಅಂದರೆ 25,000-30,000 ಇದಕ್ಕೆ. ಈ ಥರ ಇದೆ. 30,000 ರೂಪಾಯಿ ಬ್ಯಾಗ್ ಇದು, ಕ್ರೇಜಿಯಾಗಿದೆ ಗೈಸ್. ಡಾಲ್ಚೆ ಆ್ಯಂಡ್ ಗಬಾನಾ ಬ್ಯಾಗ್ ನೋಡಿ ಹೇಗಿದೆ. ಡಾಲ್ಚೆ ಆ್ಯಂಡ್ ಗಬಾನಾ ಇದು ಅಕ್ಕ ನೋಡಿ, DG ಅಂತ ಲೋಗೋ ಕಾಣ್ತದೆ. 1,30,30,000 ರೂಪಾಯಿ ಇದು ಬ್ಯಾಗ್ ಇದು. ಕ್ರೇಜಿ, ಐ ಲವ್ಡ್ ಇಟ್. ಸಖತ್ತಾಗಿದೆ ಮಾತ್ರ. 40,000 ರುಪೀಸ್ ಅಂತ ಇದು. ಕ್ರೇಜಿ ಆಗಿದೆ ನೋಡಿ ಡಾಲ್ಚೆ ಆ್ಯಂಡ್ ಗಬಾನಾ ಸ್ಪೇರ್. ಗೈಸ್ ನೋಡಿ ಕೋಚ್ ಒಳಗಡೆ ಬಂದಿದ್ದೀನಿ, ಅಂದರೆ ಕೋಚ್ ಸ್ಟೋರ್ ಒಳಗಡೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೇಂಜಿಗೆ ತುಂಬಿಕೊಂಡಿದ್ದಾರೆ. ನನಗೆ ಆ್ಯಕ್ಚುಲಿ ಕೋಚಲ್ಲಿ ಒಂದು ಶೂ ಲೈಕ್ ಆಗಿತ್ತು, ಅಂದರೆ ಇಲ್ಲಿಲ್ಲ, ಅದು ಕಲೆಕ್ಷನ್ ಇಲ್ವಂತ ಇಲ್ಲಿ. ನಾನು ಬೇರೆಯಲ್ಲೋ ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು. 30,000 ಶೂಸ್ ಅದು. ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಇಲ್ಲಿ ಇಲ್ಲ. ಆದರೆ ತೊಗೊಳ್ಲೇಬೇಕು ನಾನು ಆ ಶೂಸ್ನ. ಪ್ರಾಬಬ್ಲಿ ನಾನು ಬೇರೆ ಕಡೆ ಬೇರೆ ಕೋಚ್ ಸ್ಟೋರಲ್ಲಿ ಹೋಗಿ ಹುಡುಕಿ ಅದನ್ನ ತೊಗೊತೀನಿ. ಅದನ್ನು ತೊಗೊಂಡಾಗ ಅದರ ಅನ್ಬಾಕ್ಸಿಂಗ್ ಮಾಡಾಕ್ತೀನಿ ವೀಡಿಯೋ. ಬಟ್ ಈ ಸ್ಟೋರಲ್ಲಿ, ಈ ಕೋಚ್ ಸ್ಟೋರಲ್ಲಿ ನನಗೆ ಬೇಕಾಗಿರೋ ಶೂಸ್ ಇಲ್ಲ. ನಡೆದು ಸುಸ್ತಾಯಿತು ಗೈಸ್, ಅದಕ್ಕೆ ಕುತ್ಕೊಂಡಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಯಾಕೋ ಈ ವ್ಲಾಗ್ನ ಇಲ್ಲೇ ಮುಗಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸುಸ್ತಾಗ್ತಾಯಿದೆ, ಬರೀ ವ್ಲಾಗ್ ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಾನು ಈ ವ್ಲಾಗ್ ಚಿಕ್ಕದಾದರೂ ಪರವಾಗಿಲ್ಲ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ. ಬಾಯ್.